ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದೇ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ನಲ್ಲಿ 24ನೇ ತಾರೀಕು ಒಂದು ಚಾಮುಂಡೇಶ್ವರಿ ವಿದ್ಯುತ್ ಕಂಪ್ನಿಯ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಆ ಒಂದು ಲಿಸ್ಟ್ ಇಟ್ಟುಕೊಂಡು ಮುಂದೆ ಬರುವ ಮೆಸ್ಕಾಮ, ಹೆಸ್ಕಾಮ, ಬೆಸ್ಕಾಮ ಈ ರೀತಿ ಇರುವಂಥ ಕಂಪ್ನಿಗಳ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ಒಂದು ಬರ್ತದಂತ ನೋಡ್ಕೊಳ್ತಾ ಹೋಗೋಣ. ಅಂದ್ರೆ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅನುಸಾರವಾಗಿ ನಮ್ಮದು ಮೆಸ್ಕಾಮ್ದ ಮತ್ತು ಹೆಸ್ಕಾಮ್ದ ಮತ್ತು ಬೆಸ್ಕಾಮ ಈ ಕೆಲವಷ್ಟು ಕಂಪ್ನಿ ಸರಬರಾಜು ಕಂಪ್ನಿಗಳದ್ದು ಒಂದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಯಾವ ರೀತಿ ಕಟಾಪ್ ನಿಲ್ಲಿಸ್ತಾರೆ ಅನ್ನೋದು ನೋಡ್ತಾ ಬರೋಣ. ಇದು ತುಂಬ ಕಡಿಮೆ ನಿಂತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೈಸೂರ್ದು. ಯಾಕಂದ್ರೆ ನಮ್ಮದು ಈ ಗುಲ್ಬರ್ಗ ಒಂದು ಇದ್ರದ್ದು ನೋಡಿದ್ರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಲ್ಲಿ ಆಲ್ಮೋಸ್ಟ್ SC ಜನರಲ್ ಒಳಗೆ 96, 98 ನಿಂತಿದೆ. ಅಂದರೆ SC ಜನರಲ್ ಯಾಕೆ ತೊಗೊಂಡೆ ಅಂದ್ರೆ ಈ ಒಂದು ಕ್ಯಾಟಗರಿಗಳೊಳಗೆ ಮೀಸಲಾತಿ ಇರ್ತದೆ. ಸೊ ಆದ ಕಾರಣ ಆ ಕ್ಯಾಟಗರಿಗೆ ಅಷ್ಟು ನಿಂತದ. ಅಂದರೆ ಇನ್ನು GM ಜನರಲ್ ಒಳಗೆ ಬಂದ್ರೆ ಅಂದ್ರೆ 98, 97 ಹಿಂಗದ. ಅಂದ್ರೆ ಪ್ರತಿಯೊಂದು ಕಾಸ್ಟ್ನಲ್ಲಿ ಅವ್ರದ್ದೇ ಆದಂಥ ಒಂದು ಕಾಂಪಿಟೇಷನ್ ಇರ್ತದೆ. ಸೊ ಆ ರೀತಿ ಬಂದಿರ್ತದೆ. ಸೊ ನೀವು ನೋಡ್ಬೋದು 2A ಜನರಲ್ 93 ಅಂದ್ರೆ ಈ ಮೆಸ್ಕಾಮ್ದಲ್ಲಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರೋದು, ಇಲ್ಲಿ ಪೋಸ್ಟ್ ಎಷ್ಟದ ಅಂದ್ರೆ 309 ಪೋಸ್ಟ್ಗಳಿವೆ. ಅಂದರೆ ಮೆಸ್ಕಾಮ್ದು ಎಷ್ಟದ ಅಂದ್ರೆ 446 ಅದ. ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ 100ಕ್ಕಿಂತ 150 ಅಂದ್ರೆ 150 ಪೋಸ್ಟ್ಗಳ ಡಿಫ್ರೆನ್ಸ್ ಬರ್ತದೆ. ಆದ ಕಾರಣ 150 ಪೋಸ್ಟ್ಗಳ ಕಾರಣ ಬರ್ತದೆ ಅಂದ್ರೆ ಅಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರುವ ಕಾರಣ ಇಲ್ಲಿ 93.60 ನಿಂತದೆ. ಅಂದ್ರೆ ಅಲ್ಲಿ ಕಟಾವರ್ ಎಷ್ಟು ನಿಲ್ತದೆ ಅಂದ್ರೆ 94 ನಿಲ್ಲುವ ಸಾಧ್ಯತೆ ಇರ್ತದೆ. ಅಂದ್ರೆ 100 ಜನಕ್ಕೆ 1% ಅಂತಲ್ಲ, ಅಲ್ಲಿ ಆಲ್ಮೋಸ್ಟ್ 100 ಜನದಲ್ಲಿ ಒಂದು 50% ಜನ ಬರೀ 1% ಮ್ಯಾಗ ಡಿಫ್ರೆನ್ಸ್ ಇರ್ತಾರೆ. ಸೊ ಆ ರೀತಿ ನಿಲ್ತದೆ. ಬಟ್ ಇನ್ನೊಂದು ಏನು ಹೇಳಬೇಕಂದ್ರೆ ಒಂದು ಆ ಲಿಸ್ಟಿಗೆ ಆಯ್ಕೆ ಆಗುವಂಥ ಒಂದು ಜನರ ಒಂದು ದಿನಾಂಕ ಏನಾಗಿರ್ತದೆ ಅಂದರೆ 22/7/2005 ಅದ. ಅಂದ್ರೆ ಅಲ್ಲಿ ಕೂಡ ಈ ಆಲ್ಮೋಸ್ಟ್ 2004ರಲ್ಲಿ ಜನಿಸಿರುವಂಥ ವಿದ್ಯಾರ್ಥಿಗಳು ಜಾಸ್ತಿ ಇರ್ತಾರೆ. ನೀವು ಹಾಗೆ ನೋಡ್ಕೋಬೋದು. ಈ ಹೆಸ್ಕಾಮ್ದು ಕೂಡ ಇನ್ನು ಇದೇ ತಿಂಗಳಿನಲ್ಲಿ ಬರ್ತದೆ ಅಂತ ಹೇಳಿ ಕನ್ಫರ್ಮ್ ಕೊಟ್ಟಿದ್ದಾರೆ. ಬಟ್ ಏನು ಮಾಡ್ತಾ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು 3B ಜನರಲ್ ಒಳಗೆ 11 ಹುದ್ದೆಗಳು ಸೂಚಿತವಾಗಿದ್ದರೆ ಬಟ್ ಅಲ್ಲಿ ತಾತ್ಕಾಲಿಕ ಆಯ್ಕೆ ಅಭ್ಯರ್ಥಿಗಳು ಎಷ್ಟು ಇರ್ತಾರೆ 13. ಅಂದರೆ ಈ ರೀತಿ ಯಾಕೆ ಆಯ್ಕೆ ಮಾಡ್ಕೊಂಡಾರ ಅಂದ್ರೆ ಅವರು ಇನ್ನೂ ಲಿಸ್ಟ್ ಬರುವಂಥ ಅದಾವ. ಸೊ ಆದ ಕಾರಣ ಅವ್ರು ಏನು ಲಿಸ್ಟ್ ಬರೋ ಅಂದ್ರೆ ಏನಂದರೆ ಕನ್ಫರ್ಮ್ ಲಿಸ್ಟ್ ಇನ್ನೂ ಬಂದಿಲ್ಲ. ಇದು ತಾತ್ಕಾಲಿಕ, ಇನ್ನೂ ಕನ್ಫರ್ಮ್ ಇರೋದಿಲ್ಲ. ಸೊ ಆದ ಕಾರಣ ಇನ್ನೂ ಯಾರಾದರೂ ಹೋಗ್ಬೋದು ಅನ್ನೋ ಒಂದು ಮುಂದಾಲೋಚನೆಯ ಸಲುವಾಗಿ ಒಂದಿಬ್ಬರು ಜನ ಹೆಚ್ಚಿಗೆ ತೊಗೊಂಡಿರ್ತಾರೆ. ಸೊ ಅವರು ಸೆಲೆಕ್ಟ್ ಆಗುವ ಚಾನ್ಸ್ ಇರ್ತದೆ. ಹೀಗೆ ನೀವು ಕೆಳಗೆ ನೋಡ್ಕೊತಾ ಬಂದರೆ SC ಸರ್ವಿಸ್ ಮ್ಯಾನ್ಗಳು ನೋಡ್ಬೋದು 4 ಹುದ್ದೆಗಳು ಇರ್ತವೆ. ಬಟ್ ಯಾರೂ ಅರ್ಜಿ ಹಾಕಿಲ್ಲ. ಆ ಹುದ್ದೆಗಳು ಏನು ಮಾಡ್ತಾರಂದ್ರೆ ಕೊರತೆಯಿಂದಾಗಿ ಅವು 4 ಒಂದು SC ಜನರಲ್ಗೆ ವರ್ಗಾವಣೆ ಮಾಡಿರ್ತಾರೆ. ಈ ರೀತಿ ಮಾಡ್ತಾರೆ. ಕೆಲವಷ್ಟುಗಳು ಮಾಡೋಂಗಿಲ್ಲ, ಬ್ಯಾಕ್ಲಾಗ್ ಇರಿಸ್ತಾರೆ. 29 ಹುದ್ದೆಗಳು ಇರ್ತಾವೆ ಕನ್ಫರ್ಮ್ ಆಗಿ. ಬಟ್ ಆ ಒಂದು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿಸಿ 36 ಅಂದ್ರೆ ತಾತ್ಕಾಲಿಕ ಆಯ್ಕೆಗೊಂಡಿರುವಂಥ 36 ವಿದ್ಯಾರ್ಥಿಗಳನ್ನ ಇಲ್ಲಿ ಸೇರಿಸೋಣ 92 ಪಾಯಿಂಟಿಗೆ ನಿಂತದೆ. ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಮೆಸ್ಕಾಮ್ದು ಹೆಸ್ಕಾಮ್ದು ಎಷ್ಟು ನಿಲ್ತದೆ ಅಂದ್ರೆ 93 ನಿಲ್ತದೆ. ನೀ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದ್ರೆ ಅಲ್ಲಿ ಪೋಸ್ಟ್ಗಳು 400 ಮೇಲೆ ಅದಾವೆ, ಇಲ್ಲಿ 309 ಅದಾವೆ. ಸೊ ಈ ಒಂದು ಡಿಫ್ರೆನ್ಸ್ ಮ್ಯಾಗ ನಾ ಹೇಳ್ಬೋದು. ಸೊ ಬೆಂಗಳೂರಿನ ಏನದ ಅಂದ್ರೆ ಡಿಸೆಂಬರ್ ಎಂಡ್ನಲ್ಲಿ ಬಿಡ್ತಾರಂತ ಹೇಳಿದ್ದಾರೆ. ಬೆಸ್ಕಾಮ್ದು ಒಂದು ಆಫೀಸರ್ಸ್ಗಳು ಹೇಳಿದ್ದಾರೆ. ನಾವು ಇನ್ನೂ ನಿಮ್ದು ಅಂದ್ರೆ ಅವ್ರು ಹೇಳೋ ಪ್ರಕಾರ ಅಲ್ಲಿ ಆಯ್ಕೆ ಆಗಿರುವಂಥ ಅಂದ್ರೆ ಒಂದು ಸಹನಾ ಪರೀಕ್ಷೆಯಲ್ಲಿ ಆಯ್ಕೆ ಆಗಿರುವಂಥ ವಿದ್ಯಾರ್ಥಿಗಳದ್ದು ಕೆಲವಷ್ಟು ಜನದ PhD ಇದಿರ್ತಾರಲ್ಲ ಹ್ಯಾಂಡಿಕ್ಯಾಪ್. ಸೊ ಅವ್ರದ್ದು ಏನಾಗಿರ್ತದೆ ಅಂದ್ರೆ ಲಿಸ್ಟ್ ಬಿಡೋದು ಅಂದ್ರೆ ಒಂದೇನು ಮೆಡಿಕಲ್ ರಿಪೋರ್ಟ್ ಬರೋದನ್ನ ಲೇಟ್ ಇರ್ತದೆ. ಈಗ ಒಂದು ತೃತೀಯ ಲಿಂಗದಲ್ಲಿ SC ತೃತೀಯ ಲಿಂಗ ಒಂದು ಪೋಸ್ಟ್ ಇರ್ತದೆ, ಅದನ್ನು ಆ ಭರ್ತಿ ಆಗಿರಲ್ಲ. ಸೊ ಅದೇನು ಮಾಡ್ತಾರೆ SC ಜನರಲ್ಗೆ ವರ್ಗಾವಣೆ ಮಾಡಿರ್ತಾರೆ. ಈ ರೀತಿ ಮಾಡುತ್ತಾ ಕೆಲವಷ್ಟು ಪೋಸ್ಟ್ಗಳನ್ನ ಇರಿಸಿರ್ತಾರೆ, ಕೆಲವು ಬ್ಯಾಕ್ಲಾಗ್ ಇರಿಸ್ತಾರೆ, ಕೆಲವಷ್ಟು ಹಂಚಿಕೆ ಮಾಡ್ತಾರೆ. ಟೋಟಲಾಗಿ ಒಟ್ಟು 309 ಇರ್ತಾವೆ. ಬಟ್ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿದ್ದು 293. ಅಂದರೆ ಇನ್ನೂ ಕೆಲವಷ್ಟು ಹುದ್ದೆಗಳನ್ನ ಬ್ಯಾಕ್ಲಾಗ್ ಇರಿಸಿದ್ದಾರೆ. ಸೊ ಈ ರೀತಿ ಒಂದು ಆಯ್ಕೆ ಮಾಡ್ಕೊಂಡಿರ್ತಾರೆ. ಇನ್ನು ಮೆಸ್ಕಾಮ್ದು ಮತ್ತು ಹೆಸ್ಕಾಮ್ದು ಯಾವ ರೀತಿ ಬರ್ತದೆ ಅಂದ್ರೆ ಲಿಸ್ಟ್ ಇದೇ ರೀತಿ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಲ್ಲಿ ಆಯ್ಕೆ ಆಗಿರುವಂಥ ವಿದ್ಯಾರ್ಥಿಗಳು ಮತ್ತು ಅಂದರೆ ನೇಮ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಇರ್ತಾರಲ್ಲ, ಅಲ್ಲಿ ಪೋಸ್ಟ್ಗಳು ಎಷ್ಟು ಇರ್ತಾವಲ್ಲ ಅದ್ರ ಮ್ಯಾಗ ನಾವು ಒಂದು ಅಂದಾಜು ಮ್ಯಾಗ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ 460 ಪೋಸ್ಟ್ಗಳದು ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಮೆಸ್ಕಾಮ್ಗೆ 2212 ಜನ ಪೋಸ್ಟ್ ಹಾಕಿದಾರಂತೆ. ಅಂದ್ರೆ ಅಪ್ಲಿಕೇಶನ್ ಹಾಕ್ಯಾರ. ಅದರಲ್ಲಿ ಅಂದ್ರೆ ಆಲ್ಮೋಸ್ಟ್ ಒಂದು 500 ಜನ ಒಂದು ಡಾಕ್ಯುಮೆಂಟ್ ಅಲ್ಲಿ ಕೆಲವಷ್ಟು
ಸಹನಾ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಅಂದ್ರೆ ಒಂದು 1500 ಜನದಲ್ಲಿ ಆಲ್ಮೋಸ್ಟ್ 400 ಹುದ್ದೆಗಳಿಗೆ ಅಂದ್ರೆ ಒಂದು ಪರ್ಸೆಂಟೇಜ್ ಕಟ್ಟವರು 93 ಇಲ್ಲ 94 ನಿಂದಿರೋ ಸಾಧ್ಯತೆ ಭಾಳ ಅದ. SC ಮತ್ತು 2B ಒಳಗೆ ಹೇಳತ್ತೀನಿ, 2A ಒಳಗೆ. ಸೊ ಈ ರೀತಿ ಒಂದು ಕಟಾಪ್ ನಿಂತಿರ್ತದೆ. ಇನ್ನು ಹೆಸ್ಕಾಮ್ದು ಕೂಡ ಅಲ್ಲಿ ಕೂಡ 450 ಹೆಚ್ಚು ಪೋಸ್ಟ್ಗಳಿದಾವೆ. ಅಲ್ಲಿ ಶೇಕಡಾವಾರು ಅಷ್ಟೇ 3000 ಸಮೀಪ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಈ ರೀತಿ ಒಂದು ಕಟಾಪ್ ಅಲ್ಲಿ ಬರುವಂಥ ಸಾಧ್ಯತೆ ಅದ. ಈ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಯಮಿತಿಗೆ ಅಂದರೆ ಅಧಿಸೂಚನೆ ಪ್ರಕಾರ ಇಲ್ಲಿ ಆಯ್ಕೆ ಆಗಿರುವಂಥ ವಿದ್ಯಾರ್ಥಿಗಳ ನಾನ್ ಹೆಚ್ಚಿಗೆದವ್ರದ್ದು ಮತ್ತು ಇದು. ಸೊ ಇನ್ನೊಂದು ಕೆಲವಷ್ಟು ದಿನದಲ್ಲಿ ಇವ್ರದ್ದೊಂದು ಕೌನ್ಸ್ಲಿಂಗ್ ಇರ್ತಾನೆ. ಆ ಕೌನ್ಸ್ಲಿಂಗ್ ಯಾವ ರೀತಿ ಇರ್ತದಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗಿ ತಿಳ್ಸೋಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಯಾವುದೇ ಅಪ್ಡೇಟ್ ಇದ್ದರೂ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.